ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2022 ಮಾಡಲು ಒಂದು ಅಪೆ ಆಟೋ ಸೇಲಿಗೆ ಬಂದಿದೆ. ಸಿಂಗಲ್ ಓನರ್ ಗಾಡಿ, ಕಡಿಮೆ ಓಡಿರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ. ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು, ಗಾಡಿ ಓನರ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತಲೇ ಮುಂದೆ ಸಿಗುತ್ತೆ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಈ ನಂಬರ್ ಏನಕ್ಕೆ ಹಾಕಿದ್ದು ಅಂದರೆ, ಈ ಗಾಡಿ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ನಂಬರ್ಗೆ ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಸಿಂಗಲ್ ಓನರ್ ಗಾಡಿ ಅಪ್ಪೆ ಆಟೋ ಹುಡುಕ್ತಿದ್ರೆ ವೀಕ್ಷಕರೇ, ಹೊಸ ಗಾಡಿ, ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಮತ್ತು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಕಳಿಸಿದ್ರಲ್ಲ, ಯಾವ್ದು ಅಪೆ ಆಟೋ ಅನ್ನೋದು? ಹಾಂ, ಆಪೆ ಗಾಡಿ ಸರ್. ಓಕೆ, ಯಾವ್ದು ಮಾಡಲು? 22 ಮಾಡಲು. ಓಕೆ, 2022. ಹಾಂ. ಓಕೆ, ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಓನರ್ ಸರ್. ನೀವೇ ನಾನು ಫಸ್ಟ್ ಓನರಾ? ಹೌದು. ಓಕೆ, ಎಷ್ಟು ಓಡಿಸಿರ ಗಾಡಿ? 21,550 ಓಡಿದೆ. ಓಕೆ, ಈಗ ಟೈರೆಲ್ಲ ಹೆಂಗಿದೆ ಗಾಡೀಲಿ? ಏನು ಓಡಿಲ್ಲಲ್ಲ ಸರ್ ಗಾಡಿ, 75% ಇದೆ. 75% ಇದಾವೆ. ಹಾಂ. ಓಕೆ, ಈಗ ಇದು ಎಫ್ ಸಿ ಇನ್ಸೂರೆನ್ಸ್ ಸರ್? 5ನೇ ತಿಂಗಳಲ್ಲಿ ಮಾಡಿಸಿದ್ದೀನಿ, 2 ತಿಂಗಳಾಯಿತು. 2 ಫ್ರೆಶ್ ಇದಾವಾ? ಹಾಂ, 2 ಫ್ರೆಶ್ ಇದೆ. ಓಕೆ, ಅಂದರೆ ಈಗ ಮಾಡಿಸಿ ನೀವು 2 ತಿಂಗಳಾಗಿದೆ? 2 ತಿಂಗಳಾಗಿದೆ. ಇನ್ಸೂರೆನ್ಸು ಆಯಿತು 2 ತಿಂಗಳು. ಹಾಂ. 5ನೇ ತಿಂಗಳಲ್ಲಿ ಬಂದಿದ್ದು ಗಾಡಿ, ಅಲ್ಲಿಗೆ 5ನೇ ತಿಂಗಳಿಗೆ ಮುಗೀತಲ್ಲ ಇನ್ಸೂರೆನ್ಸು. ಹಾಂ ಹಾಂ. ಇನ್ಸೂರೆನ್ಸ್ ಮುಗೀತು, 2 ವರ್ಷ ಆದಮೇಲೆ ಎಫ್ ಸಿನೂ ಮುಗೀತಲ್ಲ, ಎಫ್ ಸಿನೂ ಮಾಡ್ತಿದ್ದೀನಿ. ಓಕೆ ಓಕೆ. ಗಾಡಿ ಅದು ಫುಲ್ ಟಾಪು ಎಲ್ಲ ಫುಲ್ ಕಟ್ಸಿರಾ? ಹಾಂ, ಫುಲ್ ಕಟ್ಸಿದ್ದೀವಿ ಸರ್. ಓಕೆ ಓಕೆ. ಇನ್ನು ಏನಾದರೂ ಟಾರ್ಪಲ್ ಗಾಡಿ. ಎಕ್ಸ್ಟ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಸರ್, ಅದೇ ಬಾಡಿ ಕಟ್ಸಿದ್ದೀನಿ, ಮತ್ತು ಕೆಳಗಡೆ ಪ್ಲಾಟ್ಫಾರ್ಮ್ಗೆ ಶೀಟ್ ಹಾಕ್ಸಿದ್ದೀನಿ. ಹಾಂ ಹಾಂ ಹಾಂ. ಅದೇ ಅದು ಕಬ್ಬಿಣದ ಶೀಟ್ ಬರುತ್ತಲ್ಲ, ಹೌದು ಹೌದು ಹೌದು. ಅದನ್ನು ಹಾಕ್ಸಿದ್ದೀನಿ. ಓಕೆ ಓಕೆ. ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್? ಲೋನ್ ಇದೆ ಸರ್, ಅದು ಒಂದು 10 ತಿಂಗಳೇನೋ ಇದೆ. 7,100 ರೂಪಾಯಿನೋ ಬರುತ್ತೆ, 7,131. ಹ್ಞೂ ಹ್ಞೂ. ಅಲ್ಲಿಗೆ 71,000 ಏನೋ ಬರುತ್ತೆ, 71,000 ಇದೆ. ಓಕೆ, 71,000 ಚಿಲ್ಲರೆ ಲೋನ್ ಇದೆ. ಹಾಂ. ಅದನ್ನೇ ಲೋನ್ ಕ್ಲಿಯರ್ ಮಾಡಿಕೊಡ್ತಾರೆ, ಏನು ಕಂಟಿನ್ಯೂ ಕೊಡ್ತೀರಾ ಸರ್ ಯಾರಾದರೂ ಕೇಳಿದ್ರೆ? ಅದೇ ಕ್ಲಿಯರ್ ಮಾಡಿದ್ರೆ ಬೆಸ್ಟು. ಕಂಟಿನ್ಯೂ ಅಂದ್ರೆ ಅವ್ರು ಅಕಸ್ಮಾತ್ ಕಟ್ಟಲ್ಲ, ಬೇಡ ಇದು ಮಾಡಿದ್ರು ಅಂದರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ ಅಂತ. ಹೌದು ಹೌದು ಹೌದು. ಆಯಿತು, ಏನು ತೊಂದರೆ ಇಲ್ಲ. ಈಗ ಅಕಸ್ಮಾತ್ ಯಾರಾದರೂ ಇಲ್ಲ ಸರ್ ಅದು ಏನು ಬಂದ್ರೆ ನಾವು ನೋಡ್ಕೊಂತೀವಿ ಕೊಡ್ರಿ ಅಂದರೆ ಆ ಥರ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ? ಆ ಥರ ನೋಡ್ಬೇಕು ಸರ್, ಹಿಂಗೆ ಪಾರ್ಟಿ ಹಿಂಗೆ ಅಂತ ನೋಡಬೇಕು. ಹಾಂ ಹಾಂ ಹಾಂ. ಯಾಕೆಂದರೆ ಚೆಕ್ ಬೌನ್ಸ್ ಆಗ್ಬಿಡ್ತು ಅಂದರೆ ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು ನಾವು ಹೌದು. ಒಂದು ಚೆಕ್ ಬೌನ್ಸ್ ಮಾಡಿ, ನಮ್ಮದು 2 ಗಾಡಿ ಇದೆ. ಓಕೆ. ಟಾಟಾ ಏಸ್ ಗಾಡಿ ಇದೆ, ಇದೊಂದು ಗಾಡಿ ಇದೆ. ಹ್ಞೂ. ಯಾವುದು ಚೆಕ್ ಬೌನ್ಸ್ ಮಾಡಿಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಲ್ಲ, ಏನು ಅಮೌಂಟ್ ಲೋನ್ ಅಮೌಂಟ್ ಏನು ದೊಡ್ಡ ಅಮೌಂಟ್ ಏನಲ್ಲ. ದೊಡ್ಡ ಅಮೌಂಟ್ ಏನಲ್ಲ, ಆದರೂ ಕ್ಲೀನಾಗಿ ಕಟ್ಕೊಂಡು ಹೋದ್ರೆ ಅವ್ರಿಗೂ ಪ್ರಾಬ್ಲಮ್ ಇರಲ್ಲ, ನಮಗೂ ಪ್ರಾಬ್ಲಮ್ ಇರಲ್ಲ. ಓಕೆ ಓಕೆ. ಈಗ ಎಲ್ಲಿ ಸರ್ ಅದು ಗಾಡಿ? ಎಲೆಕ್ಟ್ರಾನಿಕ್ ಸಿಟಿ ಇರೋದು. ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಾ? ಹಾಂ. ಓಕೆ ಓಕೆ. ಈಗ ಗಾಡಿಗೆ ಏನು ಹೇಳ್ತೀರಿ ರೇಟು? 2.5 ಹೇಳ್ತಾ ಇದ್ದೀನಿ ಸರ್. 2.5 ಲಕ್ಷ? ಹಾಂ. ಎಲ್ಲ ನೀವೇ ಕ್ಲಿಯರ್ ಮಾಡಿ ಕೊಡ್ತೀರಾ? 2.5 ಕೊಟ್ಟರೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ, NOC ಕೊಡ್ತೀನಿ. ಹಾಂ ಹಾಂ ಹಾಂ. ಈಗ 2.5 ಲಕ್ಷ ಅಂದರೆ ಅದೇ ಫೈನಲ್ಲ, ಏನು ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಹೊಸ ಗಾಡಿ ಸರ್, ಗಾಡಿ ರನ್ನೇ ಆಗಿಲ್ಲ, ಸ್ಟೆಪ್ನಿನೇ ಬಿತ್ತಿಲ್ಲ. ಹ್ಞೂ ಹ್ಞೂ. ನಂದು ಒಂದೇ ಫ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡಿದ್ದೀನಿ ಟಾಟಾ ಏಸ್ ಗಾಡಿ. ಹ್ಞೂ. ಅದ್ಯಾವುದೋ ಒಂದು ಬೇರೆ ಪ್ಲಾನ್ ಇತ್ತು ಅಂತೇಳಿ ಅದು ತಗೊಂಡೆ. ಹ್ಞೂ ಹ್ಞೂ. 2 ವರ್ಷಕ್ಕೆ ನೋಡಿ ಬರೀ 21,000 ಓಡಿದೆ ಅಂದರೆ ಲೆಕ್ಕ ಹಾಕಿ. ಡೈಲಿ ಒಂದು 30 ಕಿಲೋಮೀಟರ್ನ ಓಡುತ್ತೆ ಅಷ್ಟೇ. ಅದು ಮೆಟೀರಿಯಲ್ ಒಂದು 300 kg 200 kg ಇರೋದನ್ನ ಹ್ಞೂ. ಟಾಟಾ ಏಸ್ ಗಾಡಿ ತಗೊಂಡೋಗಲ್ಲ, ಚಿಕ್ಕ ಗಾಡಿ ತಗೊಂಡೋಗ್ತೀನಿ. ಓಕೆ ಓಕೆ ಓಕೆ. ಆಯಿತು. ಬೊಮ್ಮನಹಳ್ಳಿ. ಹಾಂ. ಈಗ ಏನಂದರೆ, ಈಗ ನೀವು ಹೇಳಿದ ರೇಟ್ ಯಾರು ಕೊಡೋಲ್ಲ ಸರ್ ಕಸ್ಟಮರು. ಹಾಂ. ಅದಕ್ಕೆ ಸ್ವಲ್ಪ ಬಂದಾಗ ಏನಾದ್ರು ಹೆಚ್ಚು ಕಡಿಮೆ ಮಾಡಲೇಬೇಕಾಗುತ್ತೆ. ಓಕೆ, ಹೆಚ್ಚಿಗೆ ಮಾಡೋಣ ಸರ್, ಒಂದು 5,000 ಹ್ಞೂ ಹ್ಞೂ. ಹೆಚ್ಚಿಗೆ ಮಾಡಿ ಕೊಡ್ತೀನಿ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್. ಹ್ಞೂ, ಸರಿ ಸರ್. ಸುಮ್ಮನೆ ನಿಲ್ಸಿದ್ದೀನಲ್ಲ ಅಂತ ಅದಕ್ಕೆ ಸರ್. ಅಲ್ಲ, ಈ ನಂಬರ್ಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದಾ ನಿಮಗೆ? ಮಾಡಿ ಸರ್, ಮಾಡಿ.
ಮಾಡಿ ಯಾವಾಗ ಬೇಕಾದ್ರೆ ಮಾಡಿ. ಓಕೆ ಸರ್.